ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ನಿಮಗೆ ಒಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಯಾವ ಥರ ಅಂದರೆ, ಇದು ಪಿಕಾಕ್ ಫೆದರ್ ಥರ ಮಿಕ್ಸ್ ಕಲರ್ ಬರುತ್ತೆ ನೋಡಿ. ಈಗ ಸಿಲ್ಕ್ ಸೀರೆನೂ ಬರುತ್ತೆ ಮಿಕ್ಸ್. ಈ ಥರ ಈ ಗ್ರೀನ್ ಇರುತ್ತೆ, ಬ್ಲೂ ಇರುತ್ತೆ, ಈ ಬ್ಲೂ ಇರುತ್ತೆ, ಇದೆಲ್ಲ ಮಿಕ್ಸ್ ಇರುತ್ತೆ. ಇದು ಪಿಕಾಕ್ ಫೆದರ್ ಥರಗೆ ಈ ಕಲರ್ ಮಿಕ್ಸ್ ಮಾಡಿಕೊಂಡು ಮಾಡೋ ಥರ ಮಾಡೋಣ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸಪ್ರೇಟು ತೊಗೋಬೋದಿತ್ತು. ಯಾವುದಾದ್ರು 2 ಕಲರ್ಸ್ ಚೂಸ್ ಮಾಡಿ ಒಂದು ಕುಚ್ಚಿಗೆ ಮಾಡ್ಕೋಬೋದಿತ್ತು. ಬಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲ ಮಿಕ್ಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಗ್ರೀನು ಟೋಟಲ್ 6 ಎಳೆ ಅಲ್ವಾ ತೊಗೊಳೋದು ನಾವು, ಅದಕ್ಕೆ ಗ್ರೀನ್ ಕಲರ್ 2 ತೊಗೊಂಡಿದ್ದೀನಿ. 2 ಮಿಕ್ಸ್ ಫೆದರ್ಗೆ ಅಂತಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಲೂ ಕಲರ್ 2ನ ಇಲ್ಲಿ ಹಾಕ್ಕೊತೀನಿ ಒಂದೇ ಸಮಕ್ಕೆ, ಗ್ರೀನ್ ಸಮಕ್ಕೆ ಬ್ಲೂನೂ. 2 ಗ್ರೀನು 2 ಬ್ಲೂ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ರಾಮ ಗ್ರೀನ್ ಥರ 2 ಇಟ್ಕೊತಾ ಇದ್ದೀನಿ. 2 ಈ ಬ್ಲೂ, ರಾಮ ಬ್ಲೂ, ನೇವಿ ಬ್ಲೂ, ಗ್ರೀನ್. ಈಗ 6 ಎಳೆನೂ ಒಂದೇ ಸತಿ ಎಷ್ಟು ಬೇಕೋ ಡಿಸೈನ್ಗೆ ಅಷ್ಟನ್ನು ಸುತ್ಕೊಳ್ಳೋಣ. ಆದಮೇಲೆ ಇಲ್ಲಿಗೆ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಪಿಕಾಕ್ ಫೆದರ್ ಥರ ರೀತಿಯಲ್ಲಿ ಕಲರ್ ರೆಡಿ ಆಯಿತು. ನಿಮ್ಗೆ ಈ ಥರ ಕಲರ್ ಮಿಕ್ಸ್ ಇಷ್ಟ ಆಗಲಿಲ್ಲ ಅಂದರೆ ಯಾವುದಾದ್ರೂ 1 ಕಲರ್ ಚೂಸ್ 2 ಕಲರ್ ಚೂಸ್ ಮಾಡ್ಕೊಳ್ಳಿ. ಒಂದರಲ್ಲಿ ಕ್ರೋಶಾ ವರ್ಕ್ ಮಾಡ್ಕೊಳ್ಳಿ, ಒಂದು ಪಕ್ಕದಲ್ಲಿ ಕುಚ್ಚು ಕಟ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳಿ. ನಾನು ಈ ಥರ ಮಿಕ್ಸ್ ತೊಗೊಂಡಿದ್ದೀನಿ. ಮಿಕ್ಸ್ ಕಲರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ. ಈಗ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಟೂ ಟೈಮ್ಸ್ ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ ಹಾಕಿ ಎಲ್ಲಿ ಬರುತ್ತೋ ನೋಡಿ ಬಟ್ಟೆಗೆ ಲಾಕ್. ಲಾಕ್ ಹಾಕಿದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ 1 ಟೈಮ್ ಲಾಕ್. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೀಡಲ್ಲಿ ತೆಗೆದುಬಿಟ್ಟು ಇದಕ್ಕೆ ಇವು 3 ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಕ್ವಯರ್ ಶೇಪ್ದು, ಇದರೊಳಗಡೆ ಈ ಬೀಡ್ ಬರುತ್ತೆ ಕ್ರಿಸ್ಟಲ್ಲು, ಸುತ್ತ ಇದು ಬರುತ್ತೆ. ನೋಡೋಣ ಹೇಗೆ ಮಾಡೋಣ ಅಂತ. ಇವಾಗ 3 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಲ್ಲ, 3 ಚೈನ್ಸ್ ಹಾಕಿ 2 ಟೈಮ್ಸ್ ಲಾಕ್ ಆದಮೇಲೆ ಈ ಥರ ಬೀಡ್ ತಗೊಂಡು ಈಗ ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗ ಇನ್ಸರ್ಟ್ ಮಾಡ್ಕೊಳ್ಳೋದು. ಈಗ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡೋಣ. ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್, 2 ಟೈಮ್ಸ್ ಲಾಕ್,
ಇದು ಒಂದೇ ಸತಿ ತಗೊಬಿಡ್ಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಂಡು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಬಟ್ಟೆಗೆ ಲಾಕ್ 2 ಟೈಮ್ಸ್ ಲಾಕ್ ಮಾಡಬೇಕು. ಪ್ರತಿ ಸರಿನೂ ಈ ಡಿಸೈನ್ಗೆ 2 ಟೈಮ್ಸ್ ಲಾಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ಸ್, 1 3 ಲಾಕ್, ಟೂ ಟೈಮ್ಸ್ ಲಾಕ್. ಸೇಮ್ ಇದೆ ಬೇಸ್ ಲೈನ್, ಕಂಟಿನ್ಯೂ ಮಾಡೋಣ. ಈ ಬೀಡು ಇದ್ರೊಳಗಡೆ ಯಾವುದಾದ್ರೂ ಹಾಕ್ಬೋದು, ಬಟ್ ವರ್ಕ್ ಮಾಡೋಕ್ಕೆ ಆಗೋ ಥರ ಇದ್ರೊಳಗಡೆ ಫಿಕ್ಸಾಗಿ ಕುತ್ಕೋಬಾರ್ದು, ಇದು ವರ್ಕ್ ಆಗಂಗೆ ಮಾಡಬೇಕು. ಅದಕ್ಕೋಸ್ಕರ ಸ್ಮಾಲ್ ಬೀಡ್ ಹಾಕಿದ್ದೀನಿ. ಇದೇ ಸೇಮ್ ಬೇಸ್ ಲೈನ್. ನೋಡಿ ಇದು ಫಿನಿಶ್ ಆಯಿತು. ಲಾಸ್ಟಲ್ಲಿ 2 ಸತಿ ಲಾಕ್ ಮಾಡಿ 2-3 ಚೈನ್ಸ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೇಸ್ ಲೈನ್ ಈ ಥರ ಬಂದಿದೆ. ಫಸ್ಟ್ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಬೇಕು, 3 ಚೈನ್, ಮತ್ತು 2 ಟೈಮ್ಸ್ ಲಾಕು, ಬೀಡ್ ಆ್ಯಡ್ ಮಾಡಬೇಕು. 2 ಟೈಮ್ಸ್ ಬೀಡ್ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿ 3 ಚೈನು, ಮತ್ತು 2 ಟೈಮ್ಸ್ ಲಾಕು, ಬೀಡ್ ಲಾಕು, 2 ಟೈಮ್ಸ್ ಲಾಕು, 3 ಚೈನು. ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಮಾಡೋದು. ಲಾಸ್ಟಲ್ಲೂ 2 ಟೈಮ್ಸ್ ಲಾಕ್ ಮಾಡಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೆಕೆಂಡ್ ಸ್ಟೆಪ್ಗೆ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ 2 ಸತಿ ಸ್ಟಾರ್ಟಿಂಗು, ಅಲ್ಲಿ 1 ಟೈಮ್ ಲಾಕ್ ಮಾಡಿಕೊಂಡು ಈ 3 ಚೈನ್ಗೆ 3 ಚೈನ್ ಹಂಗೆ ಹಾಕ್ಕೊಳ್ಳೋಣ. 3 ಚೈನ್ಗೆ 3 ಚೈನ್ ಹಾಕ್ಬಿಟ್ಟು ತ್ರೀ ಚೈನ್ ಹಾಕ್ಬಿಟ್ಟು ಲಾಕಲ್ಲಿ ಲಾಕ್ ಮಾಡಿದ್ದೀನಿ. 2 ಸತಿ ಲಾಕ್ ಮಾಡಿದ್ದೀವಲ್ಲ ಬೇಸ್ ಲೈನಿ, ಆ ಬೇಸ್ ಲೈನಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ಲ, ಅದರ ಮಿಡಲಲ್ಲಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಈ ಬೀಡಿಂದ ಹೋಗ್ಬಿಟ್ಟು 2ರಿಂದ 1 ಸತಿ, 2ರಿಂದ 2 ಸತಿ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಕ್ಕೆ ಇದರೊಳಗಡೆ ನಾನು ಸ್ಮಾಲ್ ಬೀಡ್ ಹಾಕ್ತೆ. ಇದು ನೀಡಲ್ ಹಿಡಿಸ್ತಿರ್ಲಿಲ್ಲ, ಒಂದು ಫ್ಲವರ್ ಬೀಡ್ ಹಾಕಿದ್ದೆ, ಇದು ವರ್ಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಇದು ಸ್ಮಾಲ್ ಬೀಡ್ ಹಾಕಿದ್ದು ಆಯಿತಾ. ಒಂದು ಡಬಲ್ ಕ್ರೋಶೆ ಆದಮೇಲೆ 1 ಚೈನ್ ಆದಮೇಲೆ ನೀಡಲಿಂದ ದಾರ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡೋಣ. ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ 1 ಚೈನ್ ಆದಮೇಲೆ ಈ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಈ ಕಂಬದಿಂದ ಹೋಗಿ ದಾರ ತಗೊಂಡು ಬಂದು ಲಾಕ್, ಪೀಕಾಟ್ ಥರ ಲಾಕ್. ಇದೇ ಥರ ಮತ್ತೆ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ ಆದಮೇಲೆ 1 ಚೈನ್ ಹಾಕ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ 1 ಚೈನ್ ಆದಮೇಲೆ ಈ ಡಬಲ್ ಕ್ರೋಶಕ್ಕೆ ಲಾಕ್. ಈಗ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಇಲ್ಲಿಂದ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ ತ್ರಿಬಲ್ ಕ್ರೋಶೆ ಮಾಡಬೇಕು. 1 ಚೈನ್, 1 ಬೀಡ್ ಲಾಕ್, ಮತ್ತು 1 ಚೈನ್, ಮತ್ತು ತ್ರಿಬಲ್ ಕ್ರೋಶೆಗೆ ಲಾಕ್. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಅದ್ರ ಪಕ್ಕದಲ್ಲೇ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ ಒಂದು ತ್ರಿಬಲ್ ಕ್ರೋಶೆ ಮಾಡಿ
ಒಂದು ಚೈನ್ ಹಾಕ್ಬಿಟ್ಟು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್, ಮತ್ತೆ ಒಂದು ಚೈನ್, ಮತ್ತು ತ್ರಿಬಲ್ ಕ್ರೋಶಾಗೆ ಲಾಕ್. ಇದು ಸ್ಟೆಪ್ ಬೈ ಸ್ಟೆಪ್ ಥರ ಮಾಡ್ತಾ ಇರೋದು, ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅದಕ್ಕೆ ಫಸ್ಟು 2 ಸತಿ ಡಬಲ್ ಕ್ರೋಶ ತೊಗೊಂಡಿದ್ದೀನಿ, ನೆಕ್ಸ್ಟು 2 ಸತಿ ತ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ 3 ಸತಿ ಸುತ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ 4th ಕ್ರೋಶ, ಇದು ಈ ಮಿಡಲಲ್ಲಿ 4th 1 ಕ್ರೋಶ ಬರಬೇಕು. 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ, 2ರಿಂದ 4 ಸತಿ. ಇದು ಸ್ಟೆಪ್ ಬೈ ಸ್ಟೆಪ್ ಹೋಗೋ ಥರ. ಅದಕ್ಕೆ ಡಬಲ್ ಕ್ರೋಶ 2 ಸತಿ ಹಾಕ್ಕೋಬೇಕು, ತ್ರಿಬಲ್ ಕ್ರೋಶ 2 ಸತಿ. ಈ ಮಧ್ಯಕ್ಕೆ ಬರೋಂಗೆ ಈ ಮಿಡಲ್ ಪಾಯಿಂಟಿಗೆ 4 ಸತಿ ಬರೋ ಥರ ಮಾಡ್ಕೊಬೇಕು. 4th ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ, ಒಂದು ಚೈನ್ ಹಾಕಿ ಮತ್ತು 4th ಕ್ರೋಶದಿಂದ ಲಾಕ್ ಮಾಡಬೇಕು ಈ ಥರ. ನೆಕ್ಸ್ಟ್ ಈಗ ರಿವರ್ಸ್ ಹಿಂಗೆ ಬರಬೇಕು. ಈಗ ಹಂಗಂದರೆ ಇಲ್ಲಿ 4th ಆದಮೇಲೆ ತ್ರಿಬಲ್ಲು ಡಬಲ್ಲು ವಾಪಸ್ ಬರಬೇಕಂದ್ರೆ ಈಗ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಆದಮೇಲೆ ಇದಕ್ಕೆ ಲಾಕ್, ತ್ರಿಬಲ್ ಕ್ರೋಶಾಗೆ ಮತ್ತೆ ತ್ರಿಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ, 2ರಿಂದ 3 ಸತಿ ಒಂದು ಚೈನ್ ಆದಮೇಲೆ ಒಂದು ಬೀಡ್ ಲಾಕ್, ಮತ್ತು ಒಂದು ಚೈನ್, ಮತ್ತು ತ್ರಿಬಲ್ ಕ್ರೋಶಾಗೆ ಈ ಕಡೆಗೆ ಲಾಕ್, ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಳ್ಬೇಕು. 2ರಿಂದ 1 ಸತಿ, 2ರಿಂದ 2 ಸತಿ ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಆದಮೇಲೆ ಡಬಲ್ ಕ್ರೋಶ 2 ಸತಿ, ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಆದಮೇಲೆ ಬೀಡ್ ಆ್ಯಡ್ ಮಾಡಬೇಕು. ಆಮೇಲೆ ಬೀಡ್ ಲಾಕ್, ಮತ್ತು ಒಂದು ಚೈನ್, ಮತ್ತು ಡಬಲ್ ಕ್ರೋಶಾಗೆ ಲಾಕ್, ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೋಬೇಕು. 2ರಿಂದ 1 ಸತಿ, 2ರಿಂದ 2 ಸತಿ, ಮತ್ತು ಒಂದು ಚೈನ್, ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್, ಆಮೇಲೆ ಡಬಲ್ ಕ್ರೋಶಾಗೆ ಲಾಕ್. ನೋಡಿ ಈ ಥರ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಿಡಲಲ್ಲಿ ಫ್ಲವರ್ ಬೀಡ ಆ್ಯಡ್ ಮಾಡ್ಬೋದಿತ್ತು ನಾವು, ಅದು ಆಗಲ್ಲ, ಕ್ರೋಶ ವರ್ಕ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ಮಾಲ್ ಬೀಡ್ ಹಾಕಿದ್ದೀನಿ ಅಷ್ಟೇ. ಒಂದು ಸತಿ ಅದನ್ನು ಹಾಕಿ ಟ್ರೈ ಮಾಡಿ ಎನಿ ಬೀಡ್ಸ್ ಮಿಡಲಲ್ಲಿ. ಫಸ್ಟ್ ಡಬಲ್ ಕ್ರೋಶ 2 ಸತಿ, ತ್ರಿಬಲ್ ಕ್ರೋಶ 2 ಸತಿ, ಇದು 3 ಸತಿ ದಾರ ಸುತ್ಕೋಬೇಕು ನೀಡಲ್ ಮೇಲೆ. ಆಮೇಲೆ ಮತ್ತೆ ವಾಪಸ್ ಹಂಗೆ ತ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 2 ಸತಿ ಲಾಕ್ ಮಾಡಿರ್ತೀವಲ್ಲ, ಈ ಲಾಕಲ್ಲಿ ಲಾಕ್, ಮಿಡಲಲ್ಲಿ 2 ಸತಿ ಲಾಕ್ ಮಾಡಿರ್ತೀವಲ್ಲ ಆ ಮಿಡಲಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ಸ್, 3 ಚೈನ್ಸ್ ಸಾಕಾಗಲ್ಲ, 4 ಚೈನ್ ಹಾಕಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ಬೇಸ್ ಲೈನಲ್ಲಿ ಎಷ್ಟು ಚೈನ್ ಹಾಕಿರ್ತೀವೋ ಅಷ್ಟು ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿದ್ದೀನಿ ಅನಿಸುತ್ತೆ, ಸಾರಿ 4 ಚೈನ್, ಇಲ್ಲೂ ಅಷ್ಟೇ 4 ಚೈನ್ ಹಾಕ್ಬಿಟ್ಟು ಲಾಕಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಸೇಮ್ ಅದೇ ಥರ ಕಂಟಿನ್ಯೂ ಮಾಡೋಣ. ನೋಡಿ ಇದು ಫಿನಿಶ್ ಆಗಿದೆ ಯಾವ ಥರ. ಇದು ಸೇಮ್ ಪಿಕಾಕ್ ಫೆದರ್
ರೀತಿಲಿ ಬರುತ್ತೆ. ಅದು ಕಲರ್ ಕಾಂಬಿನೇಷನ್ಗೆ ಅದಕ್ಕೆ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡೆ ಥ್ರೆಡ್ಡು. ಬೇಕಂದರೆ ನೀವು ಮಿಡಲಲ್ಲಿ ಬೇರೆ ಇದು ಬೀಡ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ಕಟ್ಕೊಳ್ಳಿ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಸಿಂಪಲಾಗಿ ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು. ಇದರಲ್ಲೇ ಲಟ್ಕನೂ ಮಾಡ್ಕೊಬೋದು. ಇದೇ ಸೇಮ್ ಬೇಸ್ ಯೂಸ್ ಮಾಡಿ. ಬಟ್ ಇಲ್ಲಿಂದ ಇದು ಮಾಡ್ಕೊಳ್ಳಿ. ಈ ಹೋಲ್ಸ್ ಇರುತ್ತಲ್ಲ, ಈ ಕಡೆಯಿಂದ ನಾವು ಆ್ಯಡ್ ಮಾಡಿದ್ದೀವಲ್ಲ, ಅದು ಈಗ ಬರೋ ಥರ ಮಾಡ್ಕೋಬೇಕು. ಸೂಜಿಯಲ್ಲಿ ಮೇಲಿಂದ ಮಿಡಲಲ್ಲಿ ದಾರ ತೊಗೊಂಡು ಲಟ್ಕನ್ ಥರ ಮಾಡ್ಕೊಬೋದು ಈಸಿಯಾಗಿ. ಅದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ ಇದು. ನೋಡಿ, ಇದ್ರ ಮಿಡಲಲ್ಲಿ ಕುಚ್ಚು ಕಟ್ಕೊಳ್ಳಿ. ಸಪ್ರೇಟು ಬ್ಲೂ, ಗ್ರೀನ್ ಅಥವಾ ನಾನು 3 ಕಲರ್ಸ್ ಮಿಕ್ಸ್ ಮಾಡಿದ್ನಲ್ಲ, ಅದರಲ್ಲಿ ಯಾವುದಾದ್ರೂ 2 ಕಲರ್ ತೊಗೊಂಡು ಕುಚ್ಚು ಕಟ್ಕೊಂಡು ಇದು ಗ್ಲೂ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.